ಸಂತೋಷ ಚೆನ್ನಾಗಿದೆ ಅಲ್ವಾ? ಇಷ್ಟು ಡೀಸೆಂಟ್ ಆಗಿ ಎಲ್ಲಿಂದ ಬರ್ತಾ ಇದ್ಯಾ? ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬಂದ. ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬಂದೆ. ಹೋಗ್ಲಿ ಬಿಡು, ಆ ದೇವ್ರು ಒಳ್ಳೇದ್ ಮಾಡ್ಲಿ. ಒಂದಲ್ಲ 100 ಗರ್ಲ್ ಫ್ರೆಂಡ್ ನಿನಗೆ ಕೊಡ್ಲಿ. ಪ್ರಸಾದ ಎಲ್ಲೋ? ಹೊಟ್ಟೆ ಹಸಿತಿತ್ತಲ್ವಾ, ಅಲ್ಲೇ ಪ್ರಸಾದ ತಿನ್ಕೊಂಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ, ನಿನ್ಗೆ ಅಯೋಧ್ಯ ರಾಮ್ ಮಂದಿರದಿಂದ ಪ್ರಸಾದ ತರಿಸ್ಕೊಡ್ತೀನಿ. ನಿಂಗಲ್ಲಿ ಯಾರಾದ್ರೂ ಗೊತ್ತಾ? ನಿನಗ್ ಗೊತ್ತಿಲ್ವಾ? ಅಮೆಝಾನ್ ಅಲ್ಲಿ ಆಲ್ರೆಡಿ ಅಯೋಧ್ಯ ರಾಮ್ ಮಂದಿರದ್ದು ಪ್ರಸಾದನೆಲ್ಲ ಆರ್ಡರ್ ಮಾಡ್ತಿದಾರಂತೆ. ನಾನ್ ಬೆಳಗ್ಗೆನೆ ಆರ್ಡರ್ ಕೊಟ್ಬಿಟ್ಟೆ. ನಿಮ್ ಬರೀ ದೊಡ್ಡ ಶಿಖಾಮಣಿ ಅಲ್ಲ, ದೊಡ್ಡ ಪೆದ್ದನ್ ಮಗ. ನಾನೇನ್ ಮಾಡ್ದೆ? ಪ್ರಸಾದ ತರಿಸ್ಕೊಡ್ತೀನಿ ಅಂದ್ರೆ ಬೈತಿಯಲ್ಲ ನನ್ನನ್ನ. ಅಮೆಝಾನ್ ಅಲ್ಲಿ ಯಾರಾದ್ರೂ ಪ್ರಸಾದನ ಆರ್ಡರ್ ಮಾಡ್ತಾರ? ಈಗ ಆಲ್ರೆಡಿ ಅಯೋಧ್ಯ ರಾಮ್ ಮಂದಿರ ಹೆಸರು ಹೇಳ್ಕೊಂಡು ತುಂಬಾ ಫೇಕ್ ಮೆಸೇಜಸ್ ಮತ್ತೆ ತುಂಬಾ ಫ್ರಾಡ್ ಆಕ್ಟಿವಿಟಿ ನಡೀತಿದೆಯಂತೆ. ಅದು ಅಲ್ಲದೆ ಅಮೆಝಾನ್ಗೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅವರು ಈ ರೀತಿ ಎಲ್ಲ ಆರ್ಡರ್ಸ್ ನ ಫೇಕ್ ಆಗಿ ತಗೊಳ್ಬಾರ್ದು ಅಂತ ನೋಟಿಸ್ ಸಹ ಕಳಿಸಿದಾರಂತೆ. ಇದ್ರ ಜೊತೆಗೆ VIP ದರ್ಶನ, ಸ್ಪೆಷಲ್ ದರ್ಶನ, ಈ ತರ ತುಂಬಾ ಸ್ಕ್ಯಾಮ್ ಮೆಸೇಜಸ್ ಬರ್ತಿರುತ್ತೆ. ಇದರಿಂದ ಸ್ವಲ್ಪ ಹುಷಾರಾಗಿರು.